ಅಭ್ಯಾಸಗಳು. ಸಿಗರೇಟ್ ಸೇತು ನೀವೇನಾಗ್ಬೇಕು? ಅವ್ರು ಏನಂತಂದ್ರು ಕೇಳಿಸ್ಕೊಂಡ್ರ? ಏನಂತ ಹೇಳಿದ್ರೆ ಮಾಮೂಲಿ 2-3 ಸಿಗರೇಟ್ ಸೇರ್ತೀನಿ ಇಂತರೋರು. ಸೊ 2-3 ಸಿಗರೇಟ್ ದಿನಕ್ಕೂ ಸೇರೋದು ಮಾಮೂಲಿ ಆಗ್ಬಿಟ್ಟಿದೆ ಅವ್ರಿಗೆ. ಮಾಮೂಲಿ ಏನ್ರಿ ಸಿಗರೇಟ್ ಸೇರೋದು? ನಾನ್ ಸೇದಲ್ಲಪ್ಪ, ಬಹಳ ಜನ ಇದಾರೆ ಸೇದ್ದಂಗಿರೋದು. ನೀವ್ಯಾಕೆ ಸೇರ್ತಾ ಇದ್ದೀರಿ? ಓ ನೀವ್ ಒಬ್ರೇ ಕಂಡ್ರಿ ಡ್ರೈವಿಂಗ್ ಮಾಡ್ತಾ ಇರೋದು? ನೀವು ಒಬ್ರೇ ಕಂಡ್ರಿ ಕೆಲಸ ಮಾಡ್ತಿರೋರು, ಬೇರೆಯವರೆಲ್ಲ ಟೈಮ್ ಪಾಸ್ ಮಾಡ್ತಾವ್ರು ನೋಡ್ರಿ. ನಿಮ್ ಒಬ್ರಿಗೆ ಇರೋ ಬರೋ ಟೆನ್ಷನ್ಗಳೆಲ್ಲ ಇರೋದು. ದೇಶ ನಡೆಸ್ಬೇಕು ನೋಡಿ ನೀವು, ಅಲ್ವೇನ್ರಿ? ಹೌದು, ಮತ್ತೆ ಅವು ಅಭ್ಯಾಸಗಳೆಲ್ಲ ಬೇರೆ ಇರ್ತವೆ. ಡ್ರೈವಿಂಗ್ ಮಾಡ್ತೀನಿ ನಿಂತೀರಾ ನೀವು, ಅಲ್ವೇನ್ರಿ? 91 kg ಇದ್ದೀರಿ. ಊಟ ಎಲ್ಲಿ ಮಾಡ್ತೀರಾ ನೀವು? ಹೋಟ್ಲ್ ಊಟ ಮಾಡ್ತೀರಾ. ಸೊ ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ, ಎಣ್ಣೆ ಹೊಡಿತಾ ಇದ್ದೀರಾ, ಹೋಟ್ಲ್ ಊಟ ಮಾಡ್ತಾ ಇದ್ದೀರಾ, 91 kg ಇದ್ದೀರಾ. ನಿಮಗಲ್ದಲ್ಲ ಇನ್ ಯಾರಿಗ್ರಿ ಕಾಯಿಲೆ ಬರೋದು? ನಿಮಗೆ ಅಲ್ವೇನ್ರಿ ಕಾಯಿಲೆ ಬರ್ಬೇಕಾಗಿರೋದು? ಮತ್ತೆ ಎದೆ ನೋವು ಅಂತ ಬಂದಿದ್ದೀರಾ. ಈಗ ನಾನೇನ್ ನೋಡಿ, ಇನ್ನು 37, 36, 37 ವಯಸ್ಸು ನಿಮ್ಗೆ. ಫ್ಯಾಮಿಲಿ ಇದೆ, ಎಲ್ಲ ಇದೆ. ಏನಿದು ಕತೆ? ಯಾಕೆ ಮಾಡ್ತಿರವಲ್ಲ ಅಭ್ಯಾಸಗಳು? ಯಾಕೆ ಇರ್ಬೇಕು? ಈಗ ನಿಮ್ದು ಗಾಡಿ ಓಡಿಸ್ತಿರಲ್ಲನ್ರಿ, ಲಾರಿ ಓಡಿಸ್ತಿರಲ್ಲನ್ರಿ, ಫ್ಯೂಯಲ್ ಏನ್ರಿ ಹಾಕ್ತಿರ ಲಾರಿಗೆ? ಡೀಸೆಲ್ ಹಾಕ್ತೀರಾ. ನಾನೊಂದು ಟ್ಯಾಂಕ್ ನಿಮ್ಗೆ ಸೀಮೆಣ್ಣೆ ಕಳಿಸ್ತೀನಿ, ಹಾಕ್ತೀರಾ? ಫ್ರೀಯಾಗಿ ಕಳಿಸ್ತೀನಿ. ಏನಾಗುತ್ತೆ ಹಾಕಿದ್ರೆ? ಇಂಜಿನ್ ಸೀಸ್ ಆಗುತ್ತೆ, ಇಂಜಿನ್ ಹಾಳಾಗುತ್ತೆ, ಅಲ್ವೇನ್ರಿ? ನಿಮ್ ಇಂಜಿನ್ ಹಾಳಾಗಲ್ವೇನ್ರಿ? ನೀವು ಪೆಟ್ರೋಲ್ ಬಿಟ್ಟು ಡೀಸೆಲ್ ಬಿಟ್ಟು ಸೀಮೆಣ್ಣೆ ಹಾಕೊಂಡ್ರೆ ಅದ್ರ ಕಡೆ ಗಮನನೇ ಹರಿಸಲ್ಲಪ್ಪ. ಯಾವಾಗ ನಿಮ್ದು ಯಂಗ್ಸ್ಟರ್ಸ್ ಎಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು, ಸರಿ ಮಾಡ್ಕೊಳ್ಳೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಅಭ್ಯಾಸ ಇದಾವ್ ಕಣ್ರಿ. ಆಮೇಲೆ ಎಲ್ಲರೂ ಹೊರಗಡೆ ಊಟ ಮಾಡ್ತಾರೆ ದಿನ. ಏನಾನ ಒಂದು ಅಭ್ಯಾಸ ಡೈಲಿ ಹೊರಗಡೆ ಊಟ, ಅಲ್ವೇನ್ರಿ? ನೀವ್ ಹೆಣ್ಮಕ್ಳು ಹೇಳ್ಬಿಟ್ಟು ಒಂದ್ ಸ್ವಲ್ಪ ಸರಿ ಮಾಡ್ಬೇಕು, ನೀವೆಲ್ಲ ಕಟ್ನಿಟ್ ಮಾಡ್ಬೇಕು. ನೀವೆಲ್ಲ ನೆಗ್ಲಿಜೆನ್ಸ್ ಬಹಳ ಆಯ್ತು. ಹಿಂಗೆಲ್ಲ ಮಾಡ್ಕೊಂಡ್ ಕೂತ್ಕೊಂಡ್ರೆ ಬಾರಿ ಕಷ್ಟ ಆಗುತ್ತೆ. ಗೊತ್ತಾಯ್ತೇನ್ರಿ? ಒಂದು TMT ಅಂತ ಟೆಸ್ಟ್ ಮಾಡ್ತಾರೆ, ಇಲ್ಲಿ ಮಾಡ್ಕೊಂಡ್ಬಿಡಿ, ನೋಡ್ಬಿಟ್ಟು ಹೇಳ್ತೀನಿ 6 ತಿಂಗಳ ಅಲ್ವಾ ಅಂತ. ಆಯ್ತಾ? ಆಯ್ತು.